ಓಂ ಶಾಂತಿ. ಡೇಟ್ ಆಗಿದೆ 13 ಜೂನ್ 1973. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ರುಹಾನಿ ಯೋದ್ಧ, ಆತ್ಮಿಕ ಯೋದ್ಧ, ಸರ್ವಬಂಧನ ಮುಕ್ತ, ತ್ರಿಕಾಲದರ್ಶಿ, सर्वशक्तिवान, विश्व कल्याणकारी, श्रेष्ठ कर्म सिखाने वाला और श्रेष्ठ जीवन वाले बाबा बोले, अपने को रूहानी सेना के महारथी समझते हो. ತಮ್ಮನ್ನು ತಾವು ಆತ್ಮಿಕ ಸೇನೆಯ ಮಹಾರಥಿ ಅಂತ ತಿಳ್ಕೊಂಡಿದ್ದೀರೇನು? ಸೇನಾಕ್ಕೆ ಮಹಾರಥಿ ಕಿಸ್ಕೋ ಕಹಾ ಜಾತಾ ಹೇ? ಸೇನೆಯ ಮಹಾರಥಿ ಅಂತ ಯಾರಿಗೆ ಹೇಳಲಾಗ್ತದೆ? ಉನ್ಕೆ ಲಕ್ಷಣ ಕ್ಯಾ ಹೋತೆ ಹೇ? ಸೇನೆಯ ಮಹಾರಥಿಯ ಲಕ್ಷಣ ಏನಾಗಿರ್ತದೆ? ಮಹಾರಥಿ ಅರ್ಥಾತ್ इस रथ पर सवार अपने को रथी समझे. ಮಹಾರಥಿ ಅದರ ಅರ್ಥ ಏನು? ಈ ರಥ ಅಂತಂದರೆ ದೇಹ ಅನ್ನೋ ರಥದ ಮೇಲೆ ಸವಾರಿ ಮಾಡುವಂಥವನಿಗೆ ಮಹಾರಥಿ. ದೇಹದ ಮೇಲೆ ಸವಾರಿ ಮಾಡುವಂಥ ಸಾರಥಿ, ಅದಕ್ಕೆ ರಥಿ ಅಂತ ತಿಳ್ಕೊಳ್ಳಿ. ಮುಖ್ಯ ಬಾತ್ ಕಿ ಅಪ್ನೆ ಕೋ ರಥಿ ಸಮಜ್ಕರ್ ಇಸ್ ರಥ್ ಕೋ ಚಲಾನೆ ವಾಲೆ. ಮುಖ್ಯವಾದ ಮಾತೇನಾಗಿದೆ? ತಮ್ಮನ್ನು ತಾವು ರಥಿ ಅಂತ ತಿಳ್ಕೊಂಡು ಈ ರಥವನ್ನು ನಡೆಸುವಂಥವ್ರು ಅಂತ. ಅಪನೇಕೋ ಅನುಭವ ಕರ್ತೆ ಹೋ, ಆ ಥರ ಅನುಭವ ಮಾಡ್ತೀರೇನು ಅಂದರೆ ನಾನಾತ್ಮ ಈ ದೇಹವನ್ನು ನಡೆಸುವಂಥವನು ಅಂತ ಅಂದ್ಕೊಂಡಿದ್ದೀರೇನು? ಅಗರ್ ಯುದ್ಧಕ್ಕೆ मैदान में कोई महारथी अपने रथ अर्थात सवार के वश हो जाए तो क्या वह महारथी विजयी बन सकता है? ಒಂದು ವೇಳೆ ಯುದ್ಧದ ಮೈದಾನದಲ್ಲಿ ಯಾರಾದರೂ ಮಹಾರಥಿ ತನ್ನ ರಥವನ್ನು ಅರ್ಥಾತ್ ತನ್ನ ಸವಾರಿಯನ್ನು ವಶ್ ಹೋ ಜಾಯೆ ತೋ ಕ್ಯಾ ಅಂದರೆ ಅದಕ್ಕೆ ವಶ ಆದರೆ, ರಥಕ್ಕೆ ವಶ ಆದರೆ ಅವನಿಗೆ ಮಹಾರಥಿ ಅಂತ ಅಂದ್ಕೊಳ್ತಾರೇನೋ? ವಿಜಯಿ ಆಗ್ತಾನೇನೋ? ಯಾ ಅವ್ರ ಹಿ ಅಪ್ನಿ ಸೇನಾಕ್ಕೆ ವಿಜಯಿ ರೂಪ ಬನನೆ ಕಿ ಬಜಾಯ್ ವಿಘ್ನ ರೂಪ ಬನ್ ಜಾಯೇಗಾ, ಅಥವಾ ಅವ್ರ ಹಿ ಅಪ್ನಿ ಸೇನಾಕ್ಕೆ ಬಾಬಾ ಹೇಳ್ತಾರೆ और ही विजय बन सकता है या और ही अपनी सेना की विजय रूप बनने की बजाय विघ्न रूप बन जाएगा. ಬಾಬಾ ಹೇಳ್ತಾರೆ ಮಹಾರಥಿ ವಿಜಯಿ ಆಗುವುದಕ್ಕೋ ಅಥವಾ ತನ್ನ ಸೇನೆಯ ವಿಜಯಿ ರೂಪ ಆಗುವುದರ ಬದಲಾಗಿ ವಿಘ್ನ ರೂಪ ಆಗಿಬಿಡ್ತಾರೋ. ಹಲ್ಚಲ್ ಮಚಾನೆಗೆ ನಿಮಿತ್ತ ಬನ್ ಜಾಯೇಗಾ. ಹಲ್ಚಲ್ ಮಚಾನೆಗೆ ಅಂತಂದ್ರೆ ಹೊಯ್ದಾಡೋದು, ಯುದ್ಧ ಮಾಡೋಕ್ಕಾಗ್ತದೋ ಇಲ್ಲೋ ಅಂಥೇಳಿ ಅದಕ್ಕೆ ನಿಮಿತ್ತ ಆಗ್ತಾರೇನೋ ಮಹಾರಥಿ ಅಂದರೆ. तो जो भी यहाँ इस रूहानी सेना के योद्धा हो, क्या वही इस रथ के रथी बने हो? ಬಾಬಾ ಹೇಳ್ತಾರೆ जो भी यहाँ इस रूहानी सेना के, ಈ ಆತ್ಮಿಕ ಸೇನೆ ಯೋದ್ಧ ಕ್ಯಾ ವಹಿ ಇಸ್ ರಥ್ ಕೆ ರಥಿ ಬನೆ ಹೋ, ಈ ರಥದ ರಥಿ ಆಗಿದ್ದೀರೇನು? जैसे योद्धे सर्व व्यक्तियों सर्व वैभवों व किनारा कर युद्ध और विजय इन दो बातों को सिर्फ बुद्धि में रखते हुए अपने लक्ष्य को पूर्ण करने में लगे हुए होते हैं. ಯೋಧ ಅಂದ್ರೇನು? ತನ್ನ ಸರ್ವಶಕ್ತಿಗಳನ್ನು ಸರ್ವ ವೈಭವಗಳನ್ನು ಎಲ್ಲವನ್ನ ಕಿನಾರ ಮಾಡಿ ಯುದ್ಧ ಮತ್ತು ವಿಜಯ ಈ ಎರಡು ಮಾತುಗಳ ಬಗ್ಗೆ ಮಾತ್ರ ಬುದ್ಧಿನಲ್ಲಿ ಇರ್ತದೆ. ಲಕ್ಷ್ಯ ಅದೇ ಇರ್ತದೆ, ವಿಜಯ ಆಗ್ತಕ್ಕಂಥ ಲಕ್ಷ್ಯ ಇರ್ತದೆ. ಅದನ್ನು ಬಿಟ್ಟು ನೀನು ತಲೆಯಲ್ಲಿ ಇರೋದಿಲ್ಲಲ್ಲ. ವೈಸೆ ಹಿ ಅಪ್ನೆ ಆಪ್ ಸೆ ಪೂಛೋ, ಹಾಗೇ ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಳ್ಳಿ. ಇದು ದೋ ಬಾತೋಂ ಕಾ ಲಕ್ಷ್ಯ ಹೈ, ಈ ಎರಡು ಮಾತುಗಳಲ್ಲಿ ಲಕ್ಷ್ಯ ಇದೆ ಏನು? ಈಗ ನಾವು ರುಹಾನಿ ಯೋದ್ಧ ಆಗಿದ್ದೀವಲ್ಲ, ರುಹಾನಿ ಯೋದ್ಧ ಅಂತಂದ್ರೆ ಏನು? ನಾವೆಲ್ಲ ಈ ವಿಕಾರಗಳ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ವಿಕಾರಗಳನ್ನು ಗೆದಿರುವಂಥ ಲಕ್ಷ್ಯ ನಮಗಿದೆ ಏನು? ಐಸೆ ಯೋಧೆ ಬನೆ ಹೋ, ಇಂಥ ಯುದ್ಧ ಆಗಿದ್ದೀರೇನು? ಕಹಿ ಭೀ ರಹೋ ಲೇಕಿನ್ ಸದೈವ ಯಹ ಸ್ಮೃತಿ ರಹೆ, ಎಲ್ಲಿ ಬೇಕಾದಲ್ಲಿ ಇರಿ, ಆದರೆ ಯಾವಾಗಲೂ ಈ ಸ್ಮೃತಿ ಇರಬೇಕು. ಕಿ ಹಮ್ ಯುದ್ಧಕ್ಕೆ ಮೈದಾನ್ ಪರ್, ಏನಿರಬೇಕು ಸ್ಮೃತಿ ಅಂತಂದರೆ ಯುದ್ಧದ ಮೈದಾನದಲ್ಲಿ ಉಪಸ್ಥಿತ ಆಗಿರ್ತಕ್ಕಂಥ ಯೋಧೆ ಹೇ. ಯೋಧೆ ಕಭಿ ಭೀ ಆರಾಮ್ ಪಸಂದ್ ನಹಿ ಹೋತೆ ಹೇ. ಯುದ್ಧ ಮಾಡುವ ಸೈನಿಕ ಯಾವೊಂದು ಕೂಡ ಆರಾಮ್ ಪಸಂದ್ ಇರೋದಿಲ್ಲ.
योद्धे कभी भी आलस्य और अलबेलेपन की स्थिति में नहीं रहते। ಯೋಧೆ ಯಾವಾಗಲೂ ಕೂಡ ಆಲಸ್ಯದ ಅಲ್ಬೇಲೆಪನ್ನ ಸ್ಥಿತಿನಲ್ಲಿ ಇರೋದಿಲ್ಲ. ಯೋಧೆ ಕಭಿ ಭಿ ಶಸ್ತ್ರಕ್ಕೆ ಬಿನಾ ನಹಿ ರಹತೆ. ಯೋಧ ಶಸ್ತ್ರ ಬಿಟ್ಟು ಇರೋದೇ ಇಲ್ಲ. ಸದೈವ ಶಸ್ತ್ರಧಾರೆ ಹೋತೆ ಹೇ, ಯಾವಾಗಲೂ ಶಸ್ತ್ರಗಳ ಧಾರಿ ಆಗಿರ್ತಾರೆ, ಶಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ಯೋಧೆ ಕಭಿ ಭಯಕ್ಕೆ ವಶೀಭೂತ್ ನಹಿ ಹೋತೆ. ಯೋಧೆ ಎಂದೂ ಕೂಡ ಭಯಕ್ಕೆ ವಶಭೂತ ಆಗಿಲ್ಲ. ಅದಕ್ಕೆ ರಾಮಗ ಏನು ಮಾಡಿದ್ದಾರೆ, ಯಾವಾಗಲೂ ಕೈನಲ್ಲಿ ಬಿಲ್ಲು ಬಾಣ ಇರ್ತವಲ್ಲ ಅವನ ಕಡೆ. ನಿರ್ಭಯ ಹೋತೆ ಹೇ, ಯೋಧೆ ಕಭಿ ಭಿ ಸಿವಾಯ್ ಯುದ್ಧಕ್ಕೆ ಅವ್ರ ಕೋಯಿ ಬಾತೆ ಬುದ್ಧಿ ಮೇ ನಹಿ ರಹತೆ. ಯೋಧೆಗೆ, ಯುದ್ಧ ಮಾಡುವಂಥವ್ರಿಗೆ ಯುದ್ಧ ಬಿಟ್ಟು ಬೇರೆ ಯಾವ ಮಾತು ಬುದ್ಧಿನಲ್ಲಿ ಇರೋದಿಲ್ಲ. ಸದೈವ ಯೋಧೇಪನ್ ಕಿ ವೃತ್ತಿ ಅವ್ರ ವಿಜಯಿ ಬನನೆ ಕಿ ಸ್ಮೃತಿ ಮೇ ರಹತೆ ಹೇ. ಯಾರು ಯೋಧ ಆಗಿರ್ತಾರೋ ಅವ್ರಿಗೆ ನಾನೊಬ್ಬ ಯೋಧ ಆಗಿದ್ದೀನಿ, ನಾನು ಯಾವಾಗಲೂ ವಿಜಯಿ ಆಗಬೇಕು ಅನ್ನೋ ಸ್ಮೃತಿನಲ್ಲೇ ಇರ್ತಾರೆ. ಕ್ಯಾ ಹಮ್ ಸಭಿ ಭಿ ಏಕ್ ದೂಸರೆ ಕೆ ಸಾಥ್ ವಿಜಯಿ रहते हैं. ನಾವು ಕೂಡ ಒಬ್ರಿಗೊಬ್ರು ವಿಜಯಿ ಆಗ್ತೀವೇನೋ. दूसरे के साथ विजय रहते हैं. इस दृष्टि से एक दूसरे को देखते हैं. ಈ ದೃಷ್ಟಿಯಿಂದ ಅಂದರೆ ಅವರು ವಿಜಯ ಆಗಲಿ, ನಾವು ವಿಜಯ ಆಗಲಿ, ಎಲ್ಲರೂ ವಿಜಯ ಆಗಲಿ ಅನ್ನೋ ದೃಷ್ಟಿಯಿಂದ ನೋಡ್ತೀವೇನು. ऐसे ही रूहानी योद्धों की सदैव दृष्टि में यह रहता है. ಹೀಗೇನೆ ಯೋಧಗೆ ಯಾವಾಗಲೂ ಇದೇ ದೃಷ್ಟಿಯಲ್ಲಿ ಇರ್ತಾರೆ. ಕಿ ಹಮ್ ಸಭಿ ಏಕ್ ದೂಸರೆ ಕೆ ಸಾಥ್ ಮಹಾವೀರ್ ಹೇ. ಏನಿರ್ತದೆ ಅಂತಂದರೆ ನಾವೆಲ್ಲರೂ ಒಬ್ರಿಗೊಬ್ರು ಮಹಾವೀರ ಆಗಿದ್ದೀವಿ, ವಿಜಯಿ ಆಗಿದ್ದೀವಿ. ಹಮ್ ಹರ್ ಸೆಕೆಂಡ್ ಹರ್ ಕದಮ್ ಮೇ ಯುದ್ಧಕ್ಕೆ ಮೈದಾನ್ ಪರ್ ಉಪಸ್ಥಿತ್ ಹೇ. ನಾವೆಲ್ಲರೂ ಪ್ರತಿಯೊಬ್ಬರು ಪ್ರತಿ ಸೆಕೆಂಡ್ ಹೆಜ್ಜೆ ಹೆಜ್ಜೆಗೂ ಎಲ್ಲಿದ್ದೀವಿ, ಯುದ್ಧದ ಮೈದಾನದಲ್ಲಿ ಉಪಸ್ಥಿತ ಆಗಿದ್ದೀವಿ. ಸಿರ್ಫ್ ಏಕ್ ಹಿ ಲಗನ್ ವಿಜಯಿ ಬನನೆ ಕಿ ರಹತಿ ಹೇ. ಏನು ಲಗನ್ ಇರ್ತದೆ ನಮಗೆ, ಕೇವಲ ಬರೀ ವಿಜಯ ಆಗ್ತಕ್ಕಂಥ ಧೂನ್ ಇರ್ತದೆ. सर्व संबंध व सर्व प्रकृति के साधनों से अपनी बुद्धि को डिटैच कर दिया है. ಎಲ್ಲ ಸಂಬಂಧಗಳು, ಎಲ್ಲ ಪ್ರಕೃತಿ ಸಾಧನಗಳನ್ನು ಬುದ್ಧಿಯಿಂದ ಡಿಟ್ಯಾಚ್ ಆಗಿಬಿಟ್ಟಿದ್ದೀರೇನು, ಬಿಟ್ಬಿಟ್ಟಿರೇನು, ಕಿನಾರ ಕರ್ ಲಿಯಾ ಹೈ. ಕೇಳ್ತಾರೆ ಬಾಬಾ, ಯಾ युद्ध के मैदान में हो लेकिन बुद्धि की तारे संबंध व कोई भी प्रकृति के साधनों में लगी हुई है. ಎಲ್ಲ ಕಿನಾರ ಮಾಡಿದಿರೋ ಅಥವಾ ಮೈದಾನದಲ್ಲಿ ಇದ್ಕೊಂಡು ಬುದ್ಧಿನಲ್ಲಿ ತಾರೆ, ನಕ್ಷತ್ರ, ಸಂಬಂಧ ಹೀಗೆಲ್ಲ ಪ್ರಕೃತಿ ಸಾಧನಗಳ ಬಗ್ಗೆನೇ ಸಿಕ್ಕಾಕೊಂಡಿದ್ದೀರೋ. ಅಪನೇಕೋ ಸಂಪೂರ್ಣ ಸ್ವತಂತ್ರ ಸಮಜ್ತೆ ಹೋ. ತಮ್ಮನ್ನು ತಾವು ಸಂಪೂರ್ಣ ಸ್ವತಂತ್ರ ಆಗಿದ್ದೀರೇನು ಅಂತ ತಿಳ್ಕೊಂಡಿದ್ದೀರೇನು. ಯಾ ಕೋಯಿ ಬಾತ್ ಮೇ ಪರತಂತ್ರ ಭೀ ಹೋ, ಅಥವಾ ಇನ್ನು ಯಾವುದೇ ಮಾತಿನಲ್ಲಿ ಪರತಂತ್ರ ಇದ್ದೀರೇನು. ಸಂಪೂರ್ಣ ಸ್ವತಂತ್ರ ಅರ್ಥಾತ್ ಜಬ್ ಚಾಹೋ ಇಸ್ ದೇಹ ಕಾ ಆಧಾರ ಲೋ. ಸಂಪೂರ್ಣ ಸ್ವತಂತ್ರ ಅಂತಂದ್ರೇನು, ಯಾವಾಗ ಬೇಕು ಆವಾಗ ಈ ದೇಹದ ಆಧಾರ ತಗೊಳ್ಬೇಕು. ಜಬ್ ಚಾಹೋ ಇಸ್ ದೇಹಕ್ಕೆ ಭಾನ್ ಸೆ, ಯಾವಾಗ ಬೇಕು ಆವಾಗ ಈ ದೇಹದ ಭಾನದಿಂದ ಭಿನ್ನ ಆಗಬೇಕು. ಹೋ ಜಾओ ಜೋ ಜರಾ ಭೀ ಯಹ ದೇಹ ಅಪ್ನಿ ತರಫ್ ಖೀಂಚ್ ನ ಸಾಕೆ. ಒಂಚೂರೂ ಕೂಡ ಈ ದೇಹ ತನ್ನ ಕಡೆ ಸೆಳೆತ್ತಾ ಇರಬಾರ್ದು. ऐसे अपनी देह के भान अर्थात देह के लगाव से स्वतंत्र. ಈ ಥರ ನೀವು ದೇಹದ ಭಾನ ಅಂದರೆ ದೇಹದ ಅದರ ಮೇಲಿನ ಭಾನದಿಂದ ಸ್ವತಂತ್ರ ಆಗಿದ್ದೀರೇನು. ಅಪ್ನೆ ಕೋಯಿ ಭೀ ಪುರಾನೆ ಸ್ವಭಾವ ಸೆ ಭೀ ಸ್ವತಂತ್ರ. ಹಳೆಯ ಸಂಸ್ಕಾರಗಳಿಂದನೂ ಏನಿರಬೇಕು, ಸ್ವತಂತ್ರ. ಸ್ವಭಾವ ಸೆ ಭೀ ಬಂಧಾಯಮಾನ್ ನ ಹೋ. ಯಾವುದೇ ಹಳೆಯ ಸಂಸ್ಕಾರ ಸ್ವಭಾವದಿಂದನೂ ಕೂಡ ಅದರಿಂದ ಬಂಧನದಲ್ಲಿ ಇರಬೇಡಿ ಅಂತಾರೆ ಬಾಬಾ. ಅಪನೇ ಸಂಸ್ಕಾರೋ ಸೆ ಭೀ ಸ್ವತಂತ್ರ. ಸಂಸ್ಕಾರಗಳಿಂದನೂ ಸ್ವತಂತ್ರ. ಅಪನೇ ಸರ್ವ ಲೌಕಿಕ ಸಂಪರ್ಕ ವ ಅಲೌಕಿಕ ಪರಿವಾರಕ್ಕೆ ಸಂಪರ್ಕಕ್ಕೆ ಬಂಧನೋ ಸೆ ಭೀ ಸ್ವತಂತ್ರ. ಲೌಕಿಕ ಸಂಬಂಧ, ಅಲೌಕಿಕ ಪರಿವಾರದ ಸಂಬಂಧ ಬಂಧನದಿಂದನೂ ಕೂಡ ಸ್ವತಂತ್ರ ಇರಬೇಕು. ಐಸೆ ಸ್ವತಂತ್ರ ಬನೇ ಹೋ. ಈ ಥರ ಸ್ವತಂತ್ರ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ऐसे को कहा जाता है संपूर्ण स्वतंत्र. इंथವ್ರಿಗೆ ಏನು ಹೇಳ್ತಾರೆ, संपूर्ण स्वतंत्र. ऐसी स्टेज पर पहुँचे हो व अभी तक एक छोटी सी कर्मेंद्रिय भी अपने बंधन में बांध लेती है. ಈ ಥರ ಸ್ವತಂತ್ರ ಆಗಿದ್ದೀರೋ ಅಥವಾ
ಇಂಥ ಸ್ಥಿತಿ ಮುಟ್ಬಿಟ್ಟಿದ್ದೀರೋ ಅಥವಾ ಇನ್ನೂ ತನ್ನ ಸಣ್ಣ ಸಣ್ಣ ಕರ್ಮೇಂದ್ರಿಯಗಳು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀರೇನು. अगर छोटी सी चींटी शेर को अथवा महारथी को हैरान कर दे तो ऐसे महारथी व शेर को क्या कहेंगे, शेर कहेंगे. ಸಣ್ಣ ಇರುವಿಯಷ್ಟು ಬಂಧನ ಇತ್ತು ಅಂತಂದರೆ ಅದು ಮಹಾರಥಿಯರನ್ನು ಏನು ಮಾಡಿಬಿಡ್ತದೆ, ಹೈರಾಣ್ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಒಂದು ಸಣ್ಣ ಚಿಂಟಿನೂ ಕೂಡ ಮುಂದೆ ಏನಾಗ್ಬಿಡ್ತದೆ, ಶೇರ್ ಕೋ ಕ್ಯಾ ಕಹೆಂಗೆ. ಇಂಥ ಮಹಾರಥಿ ಅಥವಾ ಶೇರನ್ನು ಏನಂತ ಹೇಳ್ತಾರೆ, ಶೇರ್ ಅಂತ ಹೇಳ್ತಾರೇನು. ಏಕ್ ವ್ಯರ್ಥ ಸಂಕಲ್ಪ ಮಾಸ್ಟರ್ ಸರ್ವಶಕ್ತಿಮಾನ್ ಕೋ ಹೈರಾನ್ ಕರ್ತೆ. ಒಂದು ಸಣ್ಣ ವ್ಯರ್ಥ ಸಂಕಲ್ಪನೂ ಕೂಡ ಅಂಥ ಸರ್ವಶಕ್ತಿಮಾನು ಕೂಡ ಏನು ಮಾಡ್ತದೆ, ಹೈರಾಣ್ ಮಾಡ್ತದೆ. ಯಾ ಏಕ್ ಪುರಾನೆ 84 ಜನ್ಮೋं का जड़जड़ीभूत संस्कार मास्टर सर्वशक्तिवान महावीर विघ्न विनाशक त्रिकालदर्शी स्वदर्शन चक्रधार को परेशान कर ले, पुरुषार्थ में कमज़ोर बना दे, ऐसे मास्टर सर्वशक्तिवान को क्या कहेंगे. ಬಾಬಾ ಹೇಳ್ತಾರೆ, 84 ಜನ್ಮದ ಜಡ್ಜಡೀಭೂತ ಸಂಸ್ಕಾರ ಮಾಸ್ಟರ್ ಸರ್ವಶಕ್ತಿವಾನ್ ಮಹಾವೀರ ವಿಘ್ನ ವಿನಾಶಕ ತ್ರಿಕಾಲದರ್ಶಿ ಸ್ವದರ್ಶನ್ ಚಕ್ರಧಾರಿಯನ್ನೂ ಕೂಡ ಪರೇಶಾನ್ ಮಾಡುತ್ತೆ, ದುಃಖ ಕೊಡುತ್ತೆ ಅಂತಂದರೆ ಇಂಥ ಮಾಸ್ಟರ್ ಸರ್ವಶಕ್ತಿವಾನನ್ನು ಏನಂತ ಹೇಳಬೇಕು ಅಂತಾರೆ ಬಾಬಾ. जिस समय इस स्थिति में होते हो उस समय अपने ऊपर आश्चर्य नहीं लगता. जिस समय इस स्थिति में होते हो, ಇಂಥ ಸಮಯದಲ್ಲಿ ಈ ಸ್ಥಿತಿನಲ್ಲಿ ಇರ್ತೀರಿ ಅಂತಂದರೆ ಆಶ್ಚರ್ಯ ಆಗೋದಿಲ್ವೇನು. ಯಹ ಶಬ್ದ ನಿಕಲ್ನ कि मुझे व्यर्थ संकल्प आते हैं और पुराने व स्वभाव अपने वशीभूत बना लेते हैं और बाप की याद का अनुभव नहीं है. ಬಾಬಾ ಹೇಳ್ತಾರೆ, ಈ ಶಬ್ದ ನಿಕಾಲ್ನ, ಈ ಶಬ್ದ ತೆಗಿಬೇಕು. ಏನು, ನನಗೆ ಒಂದು ವ್ಯರ್ಥ ಸಂಕಲ್ಪ ಬರ್ತಾವೆ, ಹಳೆ ಸಂಸ್ಕಾರ ಸ್ವಭಾವ ವಶೀಭೂತ ಆಗಿಬಿಡ್ತೀನಿ, ತಂದೆ ನೆನಪಿನ ಅನುಭವ ಆಗ್ತಿಲ್ಲ. ಬಾಪ್ ದ್ವಾರ ಕೋಯಿ ಪ್ರಾಪ್ತಿ ನಹಿ ಹೇ, ತಂದೆ ಮುಖಾಂತರ ಏನು ಪ್ರಾಪ್ತಿ ಆಗ್ತಿಲ್ಲ. ವ ಛೋಟೆ ಸೆ ವಿಘ್ನ ಸೆ ಘಬರಾ ಜಾತೆ ಹೇ, ಸಣ್ಣ ವಿಘ್ನ ಬಂದ್ರೂ ಹೆದರು ಬಿಡ್ತೀರಾ. ನಿರಂತರ ಅತೀಂದ್ರಿಯ ಸುಖ ವ ವರ್ಷ ನಹಿ ರೇತಾ, ನಿರಂತರವಾಗಿ ಅತೀಂದ್ರಿಯ ಸುಖದ ಖುಷಿಯ ಅನುಭವ ಇಲ್ಲ. ಖುಷಿ ಕಾ ಅನುಭವ ನಹಿ ಹೋತಾ, ಖುಷಿಯ ಅನುಭವ ಆಗೋದಿಲ್ಲ. ಕ್ಯಾ ವಹ ಬೋಲ್ ಬ್ರಾಹ್ಮಣ್ ಕುಲಭೂಷಣ್ ಕೆ ಹೇ, ಈ ಎಲ್ಲ ಮಾತುಗಳು ಬ್ರಾಹ್ಮಣರ ಕುಲಕ್ಕೆ ಭೂಷಣ ಅನ್ನಿಸ್ತದೇನು. ಐಸೆ ಬ್ರಾಹ್ಮಣೋಂಕೋ ಕೌನ್ಸೆ ಬ್ರಾಹ್ಮಣ್ ಕಹೆಂಗೆ, ಇಂಥ ಬ್ರಾಹ್ಮಣಂತ್ರ ಎಂಥ ಬ್ರಾಹ್ಮಣರಂತ ಹೇಳಬೇಕು. ನಾವಧಾರಿ ಬ್ರಾಹ್ಮಣ್, ಹೆಸರಿಗೆ ಬ್ರಾಹ್ಮಣ ಆಗಿದ್ದರೇನು. अगर सच्चे ब्राह्मण कहलाते और यह बोलते तो द्वापर युगी ब्राह्मणों और ऐसे कहलाने वाले ब्राह्मणों में क्या अंतर है. अगर सच्चे ब्राह्मण कहलाते, ನಿಜವಾದ ಬ್ರಾಹ್ಮಣರು ಅಂತ ಹೇಳ್ಕೋತೀರಿ ಅಂತಂದರೆ, ಮತ್ತು ಯಹ ಬೋಲ್ತಿತ್ತು ಹೀಗೆ ಹೇಳ್ತಾರೆ ಏನು, ದ್ವಾಪರ ಯುಗಿ ಬ್ರಾಹ್ಮಣರು ಮತ್ತು ಎಸೆ ಕೇಲೇನೆ ವಾಲೆ, ಎಸೆ ಕೇಲೇನಲ್ಲೇ ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀವಿ. ಒಂದು ಸಣ್ಣ ವ್ಯರ್ಥ ನಮಗೇನು ಮಾಡ್ತಿಲ್ಲ, ಪರಮಾತ್ಮನ ಅನುಭೂತಿ ಆಗ್ತಿಲ್ಲ, ಅತೀಂದ್ರಿಯ ಸುಖ ಆಗ್ತಿಲ್ಲ ಅನ್ನೋರಿಗೆ ಏನು ಅಂತರ ಇದೆ. ದ್ವಾಪರದ ಬ್ರಾಹ್ಮಣರಿಗೂ ನಿಮಗೂ ಏನು ಅಂತರ ಇದೆ. वर्तमान समय ब्राह्मण बनने वाले आत्माएं अपने आप को देखें कि क्या ब्राह्मणपन का पहला लक्षण अपने जीवन में लाया है. ವರ್ತಮಾನ ಸಮಯದ ಬ್ರಾಹ್ಮಣ ಆಗುವಂಥವರು ಆತ್ಮಗಳು ನೀವು ನೋಡ್ಕೊಳ್ಳಿ. ದೇಖೆ ಕ್ಯಾ ಬ್ರಾಹ್ಮಣಪನ್ ಪಹಲಾ ಲಕ್ಷಣ ಏನಾಗಿದೆ, ಅದು ಜೀವನದಲ್ಲಿ ತಗೊಂಡು ಬಂದಿರೇನು. ಬ್ರಾಹ್ಮಣಪನ್ ಕಾ ಪಹಲಾ ಲಕ್ಷಣ ಕೌನ್ ಸಾ ಹೇ, ಯಾವುದು. ಅವ್ರ ಸಂಗ್ ತೋಡ್ ಏಕ್ ಸಂಗ್ ಜೋಡ್. ಬಾಬಾ ಹೇಳ್ತಾರೆ, ಒಬ್ಬ ತಂದೆಯ ಸಂಘ ಜೋಡಿಸ್ಕೊಂಡು ಉಳಿದೆಲ್ಲ ಸಂಘಗಳನ್ನು ಏನು ಮಾಡಬೇಕು, ಬಿಟ್ಬಿಡಬೇಕು. ಅಗರ್ ಅಪನಿ कर्मेंद्रियों की तरफ भी जोड़ है तो क्या यह ब्राह्मणों का पहला लक्षण है. ತಮ್ಮ ಕರ್ಮೇಂದ್ರಿಯಗಳ ಕಡೆ ಲಕ್ಷ್ಯ ಇದೆ ಅಂತಂದರೆ ಬ್ರಾಹ್ಮಣರ ಲಕ್ಷಣ ಏನಿದು ಅಂತಾರೆ ಬಾಬಾ. जब पहले पहले प्रतिज्ञा व पहला मर्जी व जन्म का बोल ब्राह्मणों का यही है. ಬಾಬಾ ಹೇಳ್ತಾರೆ, ಜನ್ಮ ತಗೊಂಡಾಗ ಫಸ್ಟಿಗೆ ಏನು ಪ್ರತಿಜ್ಞೆ ಮಾಡಿದ್ದೀರಿ, ಮರ್ಜೀವ ಆಗಿದ್ರಿ. ಮೊದಲೇ ಮಾತು ಬ್ರಾಹ್ಮಣರದ್ದು ಏನಾಗಿತ್ತು, ಏಕ್ ಬಾಪ್ ದೂಸರಾ ನ ಕೋಯಿ. ಯಹಿ ಪೆಹಲಿ ಪ್ರತಿಜ್ಞಾ ಹೇ ಅಥವಾ ಪೆಹಲಾ ಲಕ್ಷಣ ಹೇ.
तो पहले इस लक्षण व प्रतिज्ञा को व पहले बोल को निभाया है. ಮೊದಲೇ ಪ್ರತಿಜ್ಞೆ, ಮೊದಲೇ ಲಕ್ಷಣ, ಈ ಪ್ರತಿಜ್ಞೆಯನ್ನು ನೀವು ನಿಭಾಯಿಸ್ಲಿಕ್ಕತ್ತೀರೇನು? ಯಾ ಏಕ್ कहते हुए भी ಅನೇಕೋ तरफ जुटा हुआ है. ಒಬ್ಬ ತಂದೆ ಅಂತ ಹೇಳೋದು ಮತ್ತು ಎಲ್ಲ ಕಡೆ ತಲೆಯೊಳಗೆ ಹಾಕ್ಕೊಡ್ದು. ತೋ ಕ್ಯಾ ಐಸಾ ನಾಮಧಾರಿ ಬ್ರಾಹ್ಮಣ ವಿಜಯ್ कहलाएगा? ಇಂಥ ಬ್ರಾಹ್ಮಣರು, ನಾಮಧಾರಿ ಬ್ರಾಹ್ಮಣರಿಗೆ ವಿಜಯಿ ಅಂತ ಹೇಳ್ತಾರೇನು? ब्राह्मणों के लिए इतने बड़े विश्व के अंदर अपना ही छोटा सा संसार है. ಬ್ರಾಹ್ಮಣರಿಗಾಗಿ ಇಂಥ ವಿಶ್ವದ ಒಳಗಡೆ ಸಣ್ಣ ಸಂಸಾರ ಇದೆ. ಐಸೆ ಛೋಟೆ ಸೆ ಸಂಸಾರ ಮೇ ಹರ್ ಕಾರ್ಯ ಕರ್ತೆ, ಇಂಥ ಚಿಕ್ಕ ಸಂಸಾರದ ಪ್ರತಿಯೊಂದು ಕಾರ್ಯ ಮಾಡ್ತಾ ಐಸೆ ಬ್ರಾಹ್ಮಣ ವಿಶ್ವಕ್ಕೆ जिन भी आत्माओं को देखते हैं उनको सिर्फ एक कल्याण की ही भावना से देखते हैं. ನಾವೆಲ್ಲ ಬ್ರಾಹ್ಮಣರು ವಿಶ್ವದ ಆತ್ಮಗಳನ್ನು ನೋಡ್ತಾ ನಮಗಿದೇ ಒಂದು ಸಂಕಲ್ಪ ಇರಬೇಕು. ಏನು? ಎಲ್ಲರ ಕಲ್ಯಾಣ, ಎಲ್ಲರ ಮೇಲೆ ಕಲ್ಯಾಣ ಭಾವನಾ ಇರಬೇಕು. ಸಂಬಂಧ ಅವರು ಲಗಾವ್ ಕಿ ಭಾವನಾ ಸೆ ನಹಿ. ಎಲ್ಲ ಯಾವುದೇ ಆತ್ಮವನ್ನು ನೋಡಿದರೂ ಸಂಬಂಧ ಮತ್ತು ಸಿಕ್ಕಾಕೊಳ್ಳುವಂಥ ಭಾವನೆ ಇಲ್ಲ. ಲೇಕಿನ್ ಸಿರ್ಫ್ ಈಶ್ವರೀಯ ಸೇವಾಕ್ಕೆ ಭಾವಸೆ. ನಾವೆಲ್ಲ ಆತ್ಮಗಳು ಎದಕ್ಕೆ ಸೇರ್ಕೊಂಡಿದ್ದೀವಿ? ಇಲ್ಲಿ ಈಶ್ವರೀಯ ಸೇವಾರ್ಥವಾಗಿ ಸೇರ್ಕೊಂಡಿದ್ದೀವಿ ಅನ್ನೋ ಭಾವದಿಂದ पांच तत्वों को देखते हुए, प्रकृति को देखते हुए प्रकृति के वश नहीं होंगे. 5 ತತ್ವಗಳನ್ನು ನೋಡ್ತಾ, ಪ್ರಕೃತಿಯನ್ನು ನೋಡ್ತಾ ಪ್ರಕೃತಿಗೆ ವಶ ಆಗೋ ಹಾಗಿಲ್ಲ. लेकिन प्रकृति को भी सतो प्रधान बनाने का कर्तव्य में स्थित होंगे. ಆದರೆ ಪ್ರಕೃತಿಯನ್ನು ಕೂಡ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡುವುದರ ಕರ್ತವ್ಯದಲ್ಲಿ ಸ್ಥಿತ ಆಗಬೇಕು. जो स्वयं प्रकृति को परिवर्तन करने वाले हैं, क्या वह स्वयं प्रकृति के वश होंगे? ಪ್ರಕೃತಿಯನ್ನು ಪರಿವರ್ತನೆ ಮಾಡುವಂಥವರು ನೀವು, ಸ್ವಯಂ ನೀವೇ ಪ್ರಕೃತಿಗೆ ವಶ ಆಗ್ತಿರೇನು? जो अभी प्रकृति को वश नहीं कर सकते, वह भविष्य में सतो प्रधान प्रकृति के सुख को नहीं पा सकते. ಈಗ ನೀವು ಪ್ರಕೃತಿಯ ವಶ ಮಾಡ್ಕೊಳ್ಳಿಲ್ಲ ಅಂತಂದರೆ ಭವಿಷ್ಯದಲ್ಲಿ ಸತೋ ಪ್ರಧಾನ ಪ್ರಕೃತಿಯ ಸುಖ ಹೇಗೆ ಅನುಭವಿಸ್ತೀರಾ? तो प्रकृति के वश तो नहीं होते हो, यह तो ऐसा होगा जैसे कोई डॉक्टर ಬಾಬಾ ಹೇಳ್ತಾರೆ, ಪ್ರಕೃತಿಯ ವಶ ಆದ್ರಿ ಅಂತಂದರೆ तो प्रकृति के वश तो नहीं होते हो, ಆಗೋದಿಲ್ಲಲ್ಲ ಪ್ರಕೃತಿಗೆ ವಶ. यह तो ऐसा होगा, ಹೀಗಾಗ್ತದೆ. जैसे कोई डॉक्टर रोगी को बचाने जाए लेकिन स्वयं ರೋಗಿ बन जाए. ಹಿಂಗಾಗ್ತೈತಿ ಇದು ಅಂತಂದರೆ, ಒಬ್ಬ ಡಾಕ್ಟ್ರ್ ರೋಗಿಯನ್ನು ಬಚಾವ್ ಮಾಡೋದ್ರ ಬದಲಾಗಿ ತಾನೇ ರೋಗಿ ಆದರೆ ಹೇಗೆ? कर्तव्य है प्रकृति को परिवर्तन करने का, और उसके बजाय प्रकृति के वश हो जाए तो क्या उनको ब्राह्मण कहेंगे? ನಮ್ಮ ಕರ್ತವ್ಯ ಏನಾಗಿದೆ? ಪ್ರಕೃತಿಯನ್ನು ಪರಿವರ್ತನೆ ಮಾಡುವುದು. ಅದರ ಬದಲಾಗಿ ಪ್ರಕೃತಿಗೆ ವಶ ಆಗಿ ಕೂತ್ರೆ ಬ್ರಾಹ್ಮಣ ಅಂತ ಅನಿಸ್ಕೊಳ್ತೀರೇನು? ಬ್ರಾಹ್ಮಣ ತೋ ಸಭಿ ಬನೆ ಹೋನ, ಕೊಯ್ ಕಹೇಗಾ ಕ್ಯಾ ಕಿ ಮೈ ಬ್ರಾಹ್ಮಣ ನಹಿ ಹೂँ. ಬ್ರಾಹ್ಮಣ ಅಂತೂ ಆಗಿದ್ದೀರಲ್ಲ, ಅಥವಾ ಯಾರಾದರೂ ಹೇಳ್ತೀರೇನು ನಾ ಬ್ರಾಹ್ಮಣ ಇಲ್ಲ ಅಂತ? ಬ್ರಾಹ್ಮಣ ಬನನ ಅರ್ಥಾತ್ ಐಸೆ ಲಕ್ಷಣ ಧಾರಣ ಕರ್ನಾ. ಬ್ರಾಹ್ಮಣ ಆಗೋದು ಅಂತಂದ್ರೆ ಏನರ್ಥ? ಈ ಥರ ಲಕ್ಷಣ ಧಾರಣೆ ಮಾಡ್ಕೊಳ್ಬೇಕು. ತೋ ಐಸೆ ಲಕ್ಷಣಧಾರಿ ಹೋ ಯಾ ನಾಮಧಾರಿ ಹೋ? ಬ್ರಾಹ್ಮಣ ಲಕ್ಷಣಧಾರಿ ಆಗಿದ್ದೀರೋ ಅಥವಾ ಹೆಸರಿಗೆ ಬ್ರಾಹ್ಮಣ ಆಗಿದ್ದೀರೋ? ಯಹ ಅಪನೆ ಆಪ್ ಸೆ ಪೂಛೆಂಗೆ, ಇದು ನಿಮ್ಮಷ್ಟಕ್ಕೆ ನೀವು ಕೇಳ್ಕೋಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಜನ್ಮ ಕೆ ವಿಶೇಷತಾ ಕ್ಯಾ ಹೇ ಜೋ ಅವ್ರ ಕೊಯ್ ಜನ್ಮೇ ನಹಿ ಹೋತಿ. ಬ್ರಾಹ್ಮಣ ಜನ್ಮದ ವಿಶೇಷತೆ ಏನಾಗಿದೆ? ಅಂಥ ವಿಶೇಷತೆ ಏನು ಬೇರೆ ಯಾವ ಜನ್ಮದಲ್ಲೂ ಇಲ್ಲ. ब्राह्मण जन्म की विशेषता यह है कि अन्य सर्व जन्म आत्माओं द्वारा, ಬ್ರಾಹ್ಮಣ ಜನ್ಮದ ವಿಶೇಷತೆ ಇದಾಗಿದೆ. ಏನು ಅಂತಂದರೆ, अन्य सर्व जन्म, ಉಳಿದೆಲ್ಲ ಜನ್ಮಗಳು आत्माओं द्वारा आत्माओं के होते हैं, लेकिन एक ही यह ब्राह्मण जन्म है जो परमपिता परमात्मा द्वारा डायरेक्ट जन्म होता है. ಉಳಿದೆಲ್ಲ ಜನ್ಮಗಳು ಆತ್ಮನಿಂದ ಆತ್ಮ ಜನ್ಮ ತಗೊಳ್ತವೆ. ಈ ಒಂದು ಬ್ರಾಹ್ಮಣ ಜನ್ಮದಲ್ಲಿ ಪರಂಪಿತ ಪರಮಾತ್ಮನ ಮುಖಾಂತರ ನಮ್ಮದು ಜನ್ಮ ಆಗ್ತದೆ. ದೇವತಾ ಜನ್ಮ ಭೀ ಶ್ರೇಷ್ಠಾತ್ಮವು ದ್ವಾರ ಹೀ ಹೋತಾ ಹೇ. ದೇವತಾ ಜನ್ಮನೂ ಕೂಡ ಆತ್ಮನಿಂದ, ಭಲೆ ಶ್ರೇಷ್ಠ ಆತ್ಮನಿಂದ ಜನ್ಮ ಆಗ್ತದೆ, ಪರಮಾತ್ಮ ದ್ವಾರ ನಹಿ. ಪರಮಾತ್ಮ ದ್ವಾರ ಜನ್ಮ ಆಗಿರೋದಂದ್ರೆ ಕೇವಲ ಈ ಒಂದು ಬ್ರಾಹ್ಮಣ ಜನ್ಮ, ಅದಕ್ಕೆ ವಿಶೇಷತೆ ಅಂತ ಹೇಳ್ತಾರೆ ಬಾಬಾ. तो ब्राह्मण जन्म की विशेषता जो सारे कल्प के अन्य कोई जन्म नहीं है. ಅದಕ್ಕೆ ಹೇಳ್ತಾರೆ ಬಾಬಾ,
ಬ್ರಾಹ್ಮಣ ಜನ್ಮದ ವಿಶೇಷತೆ ಇಡೀ ಕಲ್ಪದಲ್ಲಿ ಎಂದೂ ಕೂಡ ಸಾಧ್ಯ ಇಲ್ಲ, ಕೇವಲ ಈ ಸಂಗಮದಲ್ಲಿ ಮಾತ್ರ ಸಾಧ್ಯ. ऐसी विशेषता संपन्न जन्म है, इंಥ ಒಂದು विशेषता संपन्न जन्म ಇದೆ तो उन आत्माओं की भी विशेषता क्या होनी चाहिए. ಇಂಥ ಆತ್ಮಗಳ ವಿಶೇಷತೆ ಏನಾಗಿರಬೇಕು. जो बाप के गुण है वही ब्राह्मण आत्माओं के गुण होने चाहिए. ಪರಮಾತ್ಮನ ಮಕ್ಕಳದೀವಿ ಅಂತಂದರೆ ಪರಮಾತ್ಮನ ಗುಣ ಏನಿದಾವೋ ಅದೇ ಗುಣ ನಮ್ಮಲ್ಲಿ ಬರಬೇಕಲ್ಲ. ವಹ ಗುಣ ಭಿ ಇಸ್ ಬ್ರಾಹ್ಮಣ ಜನ್ಮ ಕೆ ಸಿವಾಯ್, ಆ ಗುಣ ಈ ಬ್ರಾಹ್ಮಣದ ಬಿಟ್ಟು ಬೇರೆ ಇನ್ಯಾವ ಜನ್ಮದಲ್ಲಿಯೂ ಸಿಗೋದಿಲ್ಲ. ಜೈಸೆ ಇಸ್ ಬ್ರಾಹ್ಮಣ ಜೀವನ್ ಮೇ ತ್ರಿಕಾಲದರ್ಶಿ ತ್ರಿನೇತ್ರಿ ಜ್ಞಾನ ಸ್ವರೂಪಂತೆ ಹೋ, ಈ ಬ್ರಾಹ್ಮಣ ಜೀವನದಲ್ಲಿ ತ್ರಿಕಾಲದರ್ಶಿ ಆಗ್ತೀರಾ, ತ್ರಿನೇತಿ ಆಗ್ತೀರಾ, ಜ್ಞಾನ ಸ್ವರೂಪ ಆಗ್ತೀರಾ. ವೈಸೆ ಅವ್ರ ಜನ್ಮ ಮೇ ಬನೆಂಗೆ ಕ್ಯಾ, ಈ ಥರ ಬೇರೆ ಜನ್ಮದಲ್ಲಿ ಆಗಕ್ಕೆ ಸಾಧ್ಯ ಏನು. तो जो सिर्फ ब्राह्मण जीवन के गुण हैं, यह विशेषताएं हैं, उसको इस ब्राह्मण जीवन में अनुभव न किया तो फिर कब करेंगे. ಅದಕ್ಕೆ ಕೇವಲ ಈ ಬ್ರಾಹ್ಮಣ ಜನ್ಮದಲ್ಲಿ ಮಾತ್ರ ಈ ಗುಣ ವಿಶೇಷತೆಗಳು ಬರಲಿಕ್ಕೆ ಸಾಧ್ಯ, ಅನುಭವ ಮಾಡಲಿಕ್ಕೆ ಸಾಧ್ಯ. ಮತ್ತೇನು ಮಾಡಬೇಕು, ಫಿರ್ ಕಬ್ ಕರೆಂಗೆ, ಈ ಅನುಭವ ಯಾವಾಗ ಮಾಡ್ತೀರಾ. ब्राह्मण बन और ब्राह्मण जीवन की विशेषता का अनुभव न किया तो ब्राह्मण बन कर किया क्या. ಬ್ರಾಹ್ಮಣರಾಗಿ ಬ್ರಾಹ್ಮಣ ಜೀವನದ ವಿಶೇಷತೆಯ ಅನುಭವ ಮಾಡಲಿಲ್ಲ ಅಂತಂದರೆ ಬ್ರಾಹ್ಮಣ ಆಗಿ ನೀವೇನು ಮಾಡಾಕತ್ತೀರಿ ಅಂತ ಬಾಬಾ. जैसे अन्य आत्माओं को कहते हो कि परमात्मा की संतान होकर, ಹೇಗೆ ಬೇರೆ ಆತ್ಮಗಳಿಗೆ ಹೇಳ್ತೀರಾ ಪರಮಾತ್ಮನ ಮಕ್ಕಳಾಗಿ बाप को नहीं जानते हो, ತಂದೆಯನ್ನು ತಿಳ್ಕೊಂಡಿಲ್ಲ, ಕೌಡಿ ತುಲ್ಯ ಹೋ, ಕಲ್ ಥರ ಆಗಿಬಿಟ್ಟಿದ್ದೀರೇನು. आप ऐसे कहते हो ना सभी को, ಎಲ್ಲರಿಗೂ ಹೀಗೆ ಹೇಳ್ತಿರಲ್ಲ. लेकिन कोई हीरे तुल्य जन्म लेकर भी हीरे समान जीवन नहीं बनाते हैं. ಆದರೆ ವಜ್ರದ ಹಾಗೆ ಇರ್ತಕ್ಕಂಥ ಈ ಜನ್ಮವನ್ನು ತೆಗೆದುಕೊಂಡು ವಜ್ರದ ಸಮಾನ ಆಗಿಲ್ಲ. ಹೀರಾ ಹಾತ್ ಮೇ ಮಿಲೆ और उसको पत्थर समझ, ಕೈಯಲ್ಲಿ ವಜ್ರ ಸಿಕ್ಕಿದೆ ಅದು ಕಲ್ಲಂತ ತಿಳ್ಕೊಂಡು ಉಸ್ಕಾ ಮೂಲ್ಯನೂ ನ ಜಾನೆ, ಅದರ ಬೆಲೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಐಸಿಕೋ ಕ್ಯಾ ಕಹಾ ಜಾತಾ ಹೈ. ಇಂಥವ್ರಿಗೆ ಏನು ಹೇಳ್ತಾರೆ, ಮಹಾನ್ ಸಮಜ್ದಾರ್, ಭಾಳ ತಿಳುವಳಿಕೆ ಉಳ್ಳೋರು ಅಂತ ಹೇಳ್ತಾರೇನು. दूसरा शब्द तो नहीं बोलना चाहिए, उल्टे रूप के महान समझदार कभी ऐसे तो नहीं बन जाते हो. उल्टा ರೂಪದಲ್ಲಿ ಮಹಾನ್ ಸಮಜ್ದಾರ್ ಕಭಿ ಐಸೆ ತೋ ನಹಿ ಬನ್ ಜಾತೆ ಹೋ, ಮಹಾನ್ ಸಮಜ್ದಾರ್ ಅಂತಾಗಿ ಈ ಥರ ಮಾಡ್ತಿರೇನು. तो ಬ್ರಾಹ್ಮಣ ಜನ್ಮಕ್ಕೆ ಮೂಲ್ಯಕ್ಕೋ ಜಾನೋ, ಬ್ರಾಹ್ಮಣ ಜನ್ಮದ ಬೆಲೆಯನ್ನು ತಿಳ್ಕೊಳ್ಳಿ. ಸಾಧಾರಣ ಬಾತ್ ನಹಿ ಹೇ, ಬಸ್ ಹಮ್ ಭಿ ಬ್ರಾಹ್ಮಣ ಬನ್ ಜಾಯೆ, ಇದು ಸಾಧಾರಣ ಮಾತಲ್ಲ, ನಾವು ಕೂಡ ಏನಾಗಬೇಕಾಗಿದೆ, ಬ್ರಾಹ್ಮಣ ಆಗಬೇಕಾಗಿದೆ. ಸದೈವ ಅಪನೇ ಕೋ ಚೆಕ್ ಕರೋ, ಯಾವಾಗಲೂ ಚೆಕ್ ಮಾಡ್ಕೊಳ್ಳಿ. कि ब्राह्मण जीवन को निभा रहा हूँ, अच्छा ಏನೋ ಬ್ರಾಹ್ಮಣ ಜನ್ಮವನ್ನು ನಿಭಾಯಿಸ್ಲಿಕ್ಕತ್ತೀರೇನು. अच्छा ऐसे श्रेष्ठ जन्म, श्रेष्ठ कर्म, श्रेष्ठ जीवन, श्रेष्ठ सेवा में सदा चलने वाले श्रेष्ठ आत्माओं, विश्व कल्याणकारी आत्माओं और सर्व बंधनों से संपूर्ण स्वतंत्र आत्माओं को बाप दादा का याद प्यार और नमस्ते. इस वाणी का सार, जैसे योद्धे सर्व व्यक्तियों सर्व वैभवों से किनारा कर केवल दो बातों को बुद्धि में रखते हैं, युद्ध और विजय, वैसे ही अपने आप से पूछो कि इन दो बातों का लक्ष्य रखा है या और भी कई बातें स्मृति में रहती है. सदैव याद रखो कि हम हर सेकंड हर कदम युद्ध के मैदान पर उपस्थित हैं. सेकंड पॉइंट, अगर छोटी सी छींटी शेर को अथवा महारथी को हैरान कर दे तो ऐसे महारथी व शेर को महारथी कहेंगे क्या. इसी प्रकार अगर एक व्यर्थ संकल्प मास्टर सर्वशक्तिवान को हैरान कर दे या पुरुषार्थ में कमज़ोर बना दे तो ऐसे को मास्टर सर्वशक्तिवान कहेंगे. अच्छा, नमस्ते बाबा, नमस्ते. ओम शांति.